ಇವತ್ತು ನಾವೆಲ್ಲ ಮಾಡ್ತಿರೋದು ನಿಮಗೆಲ್ಲ ಇಷ್ಟ ಆಗೋಂಥ ಬಾತು. ಅದರಲ್ಲಿ ಏನೇನು ಬೇಕಂದರೆ ಫಸ್ಟ್ ರೆಸಿಪಿ ಬಾತು ಅಂತ ನಮ್ಮ ವಿಡಿಯೋಯಿಂದ. ಫಸ್ಟು ನಾವು ಟೊಮೆಟೊ 2 ದಪ್ಪದಾಗಿ ಹೆಚ್ಚಿರೋ ಟೊಮೆಟೊ ತೊಗೋಬೇಕು. ಅದನ್ನು ಒಂಚೂರು ದಪ್ಪದಾಗೆ ಪೀಸ್ ಮಾಡಿಕೊಂಡು, ನೆಕ್ಸ್ಟು ಈರುಳ್ಳಿ ತೊಗೊಂಡು ಅದನ್ನು 3 ಈರುಳ್ಳಿ ತೊಗೊಂಡಿದ್ದೀವಿ ನಾವು. ಅದನ್ನು ಒಂಚೂರು ಚಿಕ್ಕದಾಗೆ ಪೀಸ್ ಮಾಡ್ಕೊಳ್ಳಿ. ಅದಾದಮೇಲೆ ಒಂದು 5-6 ಟೊಂಗೆ ಕರ್ಬೇವಿನ ಸೊಪ್ಪು ತೊಗೊಂಡಿದ್ದೀವಿ ನಮ್ಮ ಗಿಡದಿಂದ. ಅದಾದಮೇಲೆ ಪುದೀನ ಸೊಪ್ಪು ಇಲ್ಲಿದ್ದಾವೆ. ಅದಾದಮೇಲೆ ಮಸಾಲ ಐಟಮ್ ಏನೇನೆಂದರೆ ಒಂದು 3 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, 3-4 ಪಲಾವ್ ಎಲೆ, 1-2 ಚಕ್ಕೆ ಮತ್ತು ಲವಂಗ ಮತ್ತು 1-3 ಏಲಕ್ಕಿ. 1 ಬೌಲ್ ಬಟಾಣಿ ನೆನ್ನೆ ರಾತ್ರಿ ನೆನೆಹಾಕಿದ್ದು, ಮತ್ತು ಅಕ್ಕಿನ ಚೆನ್ನಾಗಿ ತೊಳ್ಕೊಂಡು ಇಟ್ಕೋಬೇಕಿಲ್ಲಿ. 1 ಸ್ಪೂನು ಅರಿಶಿನ ಪೌಡರ್, 2 ಸ್ಪೂನು ಧನಿಯಾ ಪೌಡ್ರು, 2 ಸ್ಪೂನು ಖಾರದ ಪುಡಿ, 2 ಸ್ಪೂನು ಸಾಂಬಾರು ಪುಡಿ. ಈಗ ಮಾಡುವ ವಿಧಾನ: ಒಂದು ಕುಕ್ಕರ್ಗೆ 3 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕಬೇಕು. ಈಗ ಇದಕ್ಕೆ ನಾವು ಇಟ್ಕೊಂಡಿರತಕ್ಕಂಥ ಲವಂಗ, ಪಲಾವ್ ಎಲೆ, ಚಕ್ಕೆ, ಜೀರಿಗೆನ ಹಾಕಬೇಕು. ಇದು ಫ್ರೈ ಆದ ನಂತರ ಇದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ, ಏಲಕ್ಕಿ, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಇದು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು. ಕರ್ಬೇವಿನ ಸೊಪ್ಪು, ಸಣ್ಣಗೆ ಹೆಚ್ಚಿದಂಥ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಈರುಳ್ಳಿ ಚೆನ್ನಾಗಿ ಕೆಂಪಗೆ ಹಾಕಬೇಕು. ತದನಂತರ ಇದಕ್ಕೆ ಹೆಚ್ಚಿದಂಥ ಟೊಮೆಟೊನ ಹಾಕಬೇಕು. ಚೆನ್ನಾಗಿ ಫ್ರೈ ಆಗಬೇಕು. ಇದಕ್ಕೆ ಸ್ವಲ್ಪ 1 ಬೌಲ್ ಪುದೀನ ಸೊಪ್ಪನ್ನ ಹಾಕ್ತಾಯಿದ್ದೀನಿ. ಇದು ಚೆನ್ನಾಗಿ ಫ್ರೈ ಆಗುತ್ತೆ. ತದನಂತರ ಇದಕ್ಕೆ ಇಟ್ಕೊಂಡಿರ್ತಕ್ಕಂಥ ಧನಿಯಾ ಪುಡಿ, ಖಾರದ ಪುಡಿ ಮತ್ತು ಅರಿಶಿನ ಪುಡಿ, ಸಾಂಬಾರು ಪೌಡ್ರು ಇದಿಷ್ಟನ್ನು ಹಾಕ್ತಾಯಿದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಈಗ ಇದಕ್ಕೆ ನೆನೆಸಿರ್ತಕ್ಕಂಥ ಬಟಾಣಿನ ಹಾಕ್ತಾಯಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮೊಸರನ್ನ ಹಾಕ್ತಾಯಿದ್ದೀನಿ. ಇದರಿಂದ ಬಾತು ತುಂಬ ರುಚಿಯಾಗಿರುತ್ತೆ. 1-2 ಸ್ಪೂನ್ ಮೊಸರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಬರ್ತಾ ಇದೆ ಅಲ್ವಾ? ಇದಕ್ಕೀಗ 2 ಲೋಟಕ್ಕೆ 4 ಲೋಟ ನೀರನ್ನು ನಾನಿಲ್ಲಿ ಹಾಕ್ತಾಯಿದ್ದೀನಿ. ಸೊ ಈಗ ನಾವು ಚೆನ್ನಾಗಿ ಇದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಏನಾದರೂ ಉಪ್ಪು ಏನಾದರೂ ಕಡಿಮೆ, ಖಾರ ಕಡಿಮೆ ಇದ್ದರೆ ಈಗಲೇ ನಾವು ಆ್ಯಡ್ ಮಾಡ್ಕೋಬೋದು. ಇದು ಚೆನ್ನಾಗಿ ಕುದಿ ಬರಬೇಕು. ಕುದಿ ಬಂದ ನಂತರ ನಾವಿದಕ್ಕೆ ಕುಕ್ಕರ್ ಮುಚ್ಚಳನ ಮುಚ್ಚಿಬಿಟ್ಟು 1 ವಿಷಲ್ನ ಓಡಿಸಿದ್ರೆ ನಮ್ಮ ಟೊಮೆಟೊ ಬಾತ್ ರೆಡಿ ಆಗುತ್ತೆ. ನಾನು ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ತಾಯಿದ್ದೀನಿ. ನಾನು ಇದಕ್ಕೆ 1 ತುಂಡು ಬೆಲ್ಲನ ಹಾಕ್ತಾಯಿದ್ದೀನಿ. ಇದು ಆಪ್ಷನಲ್ಲು, ಅಂದರೆ ಇದು ರುಚಿ ಕರೆಕ್ಟಾಗಿ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಬೆಲ್ಲನ ಯೂಸ್ ಮಾಡ್ತಾಯಿದ್ದೀನಿ. ಸೊ ಇದು ಆಲ್ರೆಡಿ ಕುದೀತಾ ಇದೆ. ಈಗ ಇದನ್ನು ಕುಕ್ಕರ್ ಮುಚ್ಚಳನ ಮುಚ್ಚೋಕ್ಕಿಂತ ಮುಂಚೆ ಈಗ ಬಾತ್ ರೆಡಿಯಾಗಿದೆ.
ಎಷ್ಟು ಕಲರಾಗಿ ಬಂದಿದೆ ನೋಡಿ. ಈಗ ಕಲರ್ಫುಲ್ ಆದಂಥ ಬಾತ್ ರೆಡಿ ಇದೆ. ಕಲರ್ಫುಲ್ ಆದಂಥ ಬಾತ್ ರೆಡಿ ಇದೆ. ಇದೇ ಥರ ವಿಡಿಯೋಗಳು ಬೇಕಂದರೆ ನಮ್ಮ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.